ಬಂದಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ರದ್ದಾಗಿದ್ದು ತಹಸೀಲ್ದಾರ್ ನಡೆಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಆಕ್ರೋಶ ವ್ಯಕ್ತವಾಗಿದೆ. ಕಾನೂನು ಉಲ್ಲಂಘಿಸಿ ಏಕಪಕ್ಷೀಯ ನಿರ್ಧಾರ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸೆಪ್ಟೆಂಬರ್ 10 ಬುಧವಾರ ನಿಗದಿಯಾಗಿತ್ತು. ಬೆಳಗ್ಗೆ 11 ಗಂಟೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಸಜ್ಜಾಗಿದ್ದ ಸದಸ್ಯರಿಗೆ ಅಚ್ಚರಿಯೇ ಎದುರಾಗಿತ್ತು. ನಿಗದಿತ ಸಮಯದವರೆಗೂ ಕಂದಾಯ ಅಧಿಕಾರಿಗಳಿದ್ದ ಸುಳಿಯದ ಕಾರಣ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯಾಹ್ನ 1 ಗಂಟೆಗೆ ಆಗಮಿಸಿದ ಶಿರಾ ತಹಸೀಲ್ದಾರ್ ಆನಂದಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಸಭೆಯಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಅಧ್ಯಕ್ಷ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಮಾಹಿತಿ ನೀಡಿದರು. ತಹಸೀಲ್ದಾರ್ ಅವರ ಮಾಹಿತಿಗೆ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಅಧ್ಯಕ್ಷ ಚುನಾವಣೆ ಘೋಷಣೆಯಾಗಿದ್ದ ನಾಮಪತ್ರ ಸಲ್ಲಿಸಲು ಬೆಳಗ್ಗೆ 11 ಗಂಟೆ ಕಡೆ ಸಮಯ, ನೀವು ಸದಸ್ಯರಿಗೆ 12:30 ನಿಮಿಷವಾದರೂ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ತಡೆಯಾಜ್ಞೆ ಇದೆ ಎಂಬ ಕಾರಣದಿಂದ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಮಾಹಿತಿ ನೀಡಿ ಹೊರಟೇ ಹೋದರು. ತಹಸೀಲ್ದಾರ್ ಅವರ ಕ್ರಮದ ವಿರುದ್ಧ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಕಾವು ಹೆಚ್ಚಾದ ಕಾರಣ ತಹಸೀಲ್ದಾರ್ ಅವರಿಗೆ ಪೊಲೀಸ್ ಭದ್ರತೆಯಲ್ಲಿ ಹೊರಗಡೆ ಕಳಿಸಲಾಯಿತು. ಒಬ್ಬ ಜನಪ್ರತಿನಿಧಿ ಗ್ರಾಮ ಪಂಚಾಯತಿಯ ಮೆಂಬರ್ ಸದಸ್ಯತ್ವ ನಾನು ಇಲ್ಲಿ ನನಗೆ ಏನು ಕೊಟ್ಟಿದ್ರು ಅಂದರೆ, ಇವತ್ತು 10ನೇ ತಾರೀಕು ಪಂಚಾಯತಿಯಲ್ಲಿ ಎಲೆಕ್ಷನ್ ನಡೀತೈತೆ, ಅಧ್ಯಕ್ಷ ಚುನಾವಣೆ ನಡೀತೈತೆ. ಅದಕ್ಕೆ ಸದಸ್ಯರು ಬಂದು ಎಲ್ಲರೂ ವೋಟ್ ಮಾಡಬೇಕು, ನಾಮಪತ್ರ ಸಲ್ಲಿಸಕ್ಕೆ 11 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ರು. ಈ ಶಿರಾ ತಾಲೂಕಿನ ದಂಡಾಧಿಕಾರಿಗಳಾದ ತಾಲೂಕಿನ ತಹಸೀಲ್ದಾರರು ನಮಗೆ ಚುನಾವಣೆ ಜವಾಬ್ದಾರಿಯನ್ನು ತಾಂಡಿದ್ರು. ಅವರು ಚುನಾವಣೆ ಜವಾಬ್ದಾರಿ ತಾಂಡ್ಬೇಕೆ, ನಾವು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಈ ಚುನಾವಣೆಗೆ ವೋಟ್ ಹಾಕಕ್ಕೆ ನಾವು ಬಂದಕುಂಟೆ ಪಂಚಾಯತಿ ಒಳಗೆ ಬಂದಿದ್ದೀವಿ. ಇಲ್ಲಿ ಯಾವ ಅಧಿಕಾರಿಗಳು ನಮ್ಮ ಕಣ್ಣಿಗೆ ಕಾಣ್ತಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನಾಗೈತೆ ಅಂತಲೇ ಅರ್ಥನೇ ಆಗ್ತಿಲ್ಲ. ಇಲ್ಲಿ ಸರ್ಕಾರನೇ ಬೇಲಿನ ಎದ್ದು ಹೊಲ ಮೇಯೋ ತರ ಆಗಿದೆ ಇಲ್ಲಿ. ಯಾಕೆಂದ್ರೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಯಾವ ಎಲೆಕ್ಷನ್ ರದ್ದಾಗಿದೆ ಅಂತಲೂ ಹಾಕಿಲ್ಲ. ಆಮೇಲೆ ನಮಗೆ ಒಂದು ನೋಟಿಸ್ ಸಹ ಎಲೆಕ್ಷನ್ ಇಲ್ಲ ಅಂತಲೂ ಕಳಿಸಿಲ್ಲ. ಆಮೇಲೆ ಪಂಚಾಯತಿಗೆ ಬಾಗ್ಲು ತಕ್ಕೊಂಡು ಸುಮ್ಮನೆ ಇದ್ದಾರೆ ಅಷ್ಟೇ. ಬಿಟ್ರೆ ಇವತ್ತು ಚುನಾವಣೆ, ನಾವು ನಾಮಪತ್ರ ಸಲ್ಲಿಸೋರು 10 ನಿಮಿಷ 11 ಗಂಟೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. 11:15 ಬಂದ್ರೆ ನಮ್ಮನ್ನ ಇವರು ತಹಸೀಲ್ದಾರ್ ಒಳಗಡೆ ಬಿಡ್ಕೊಂತಾರ. ನಮಗೆ ಒಂದು ನ್ಯಾಯ, ಅವ್ರಿಗೆ ಒಂದು ನ್ಯಾಯ. ನಮ್ಮ ಇಲ್ಲಿ ಏನು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಇದ್ದಾರೆ, ಅವ್ರಿಗೆಲ್ಲ ದಂಡಾಧಿಕಾರಿಗಳು ಅವಮಾನ ಮಾಡಿದ್ದಾರೆ. ಇದಕ್ಕೆ ನಮ್ಮ ಶಿರಾ ಶಾಸಕರಾದ ಟಿ.ಬಿ. ಜಯಚಂದ್ರ ಅವರು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಈ ಜನಪ್ರತಿನಿಧಿಗಳಾದ ಎಲ್ಲ ಜನಗಳು ಸಹ ಎಲ್ಲ ಕೇಳ್ಕೊಂತೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.